ನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ನಿಂತಿದ್ದಾರೆ. ಇನ್ನು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಿಂತಿದ್ದಾರೆ. ನಿಮಗೆ ಯಾರು ಗೆದ್ರೆ ಒಳ್ಳೇದು ಅನ್ಸುತ್ತೆ? ಅಂಜಲಿ ನಿಂಬಾಳ್ಕರ್ ಕಾಂಗ್ರೆಸ್ಸಿಂದ ಗೆದ್ರೆ ಈ ಜಿಲ್ಲೆಗೆ ತುಂಬಾ ಅನುಕೂಲ ಆಗ್ಬಹುದು ಅಂತ ನಮ್ಮೆಲ್ಲ. ಯಾಕಾಗಿ? ಯಾಕಾಗಲಿ ಅಂದ್ರೆ ಇನ್ನು ಕಿತ್ತೂರು ಕಾನಪುರ ಹಿಂದಿನ ಬಾರಿಗೆ MLA ಇದ್ರು ಅವರು, ಮತ್ತೆ ಒಳ್ಳೆ ಸಂಸದೀಯ ಪಟು ಅವರು. ಆದ್ರಿಂದ ಸರ್ಕಾರ ಲೆವೆಲ್ದಾಗ ಜಿಲ್ಲೆಗೆ ಅವ್ರ ಕಡೆ ತುಂಬಾ ಅನುಕೂಲ ಆಗ್ಬೋದು ಅಂತ ನಿರೀಕ್ಷೆ ಇದೆ. ಸರ್, ಈಗ ಸತತವಾಗಿ 6 ಬಾರಿ ಗೆದ್ದಂತ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಏನ್ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ? ಸತತ 6 ಬಾರಿ ವಿನ್ ಆದಂತ ಅನಂತ್ ಕುಮಾರ್ ಹೆಗಡೆ ವಿನ್ ಎಲೆಕ್ಷನ್ಗೆ ಮಾತ್ರ ಜಿಲ್ಲೆಯಲ್ಲಿ ಇರ್ತಾರೆ, ಅದಂತರ ಜಿಲ್ಲೆಯಲ್ಲಿ ಇರುವುದಿಲ್ಲ ಅವರು. ಅವರು ಏನು ದುರಾಡಳಿತದಿಂದ ಉತ್ತರ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ ತಳ ಹಿಡಿದಿದೆ. IRB ಏನು ಕಾಮಗಾರಿ ಫುಲ್ ತಳ ಹಿಡಿದಿದೆ. ಆದರೆ ಅವರು ಆಕ್ಟಿವ್ ಆಗಿ ಕೆಲಸ ಮಾಡಿದ್ರು. ರಾಷ್ಟ್ರೀಯ ಹೆದ್ದಾರಿ ಕೆಲಸ ಪೂರ್ಣ ಪ್ರಮಾಣ ಒಳ್ಳೆ ಒಂದು ಅಂಡರ್ ಪಾಸ್ ಇಲ್ಲ, ಇಡೀ ಉತ್ತರ ಕನ್ನಡ ಸರಿಯಾದ ಅಂಡರ್ ಪಾಸ್ ಇಲ್ಲ. ಜನರು ಮುಂದೊಂದು ದಿವಸ ಭಾಳ ಅನುಭವಿಸಬಹುದು. ಅದಕ್ಕೆ ಅನಂತಕುಮಾರ್ ಹೆಗಡೆ ಅವರೇ ಕಾರಣ. ಈಗ ಬಿಜೆಪಿ ಅವರೇ ಅದಕ್ಕೆ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತೀರಾ? ಇರ್ಬೋದು, ಅದು ಅವರು ಆಂತರಿಕ ವಿಚಾರ, ನಾವು ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಆಗೋದು. ಒಟ್ಟು ನಿಮ್ಗೆ ಈ ಬಾರಿ ಏನು ಅಭಿವೃದ್ಧಿ ಬೇಕು ಅನ್ಸುತ್ತೆ? ರಾಷ್ಟ್ರೀಯ ಹೆದ್ದಾರಿಯಿಂದ ಮತ್ತು ಅರಣ್ಯ ಸಮಸ್ಯೆ ಅಂಥದ್ದು ಭಾಳ ಇದೆ. ಮತ್ತು ಆಸ್ಪತ್ರೆ ವಿಚಾರದಲ್ಲಿ ಅದೆಲ್ಲದೂ ನಿಭಾಯಿಸ್ತಾರನ್ನೋ ಭರವಸೆ ನಮಗೆ ಎಲ್ಲ ಕಾರ್ಯಕರ್ತರದಲ್ಲಿ ಇದೆ. ನಿಮ್ಮ ಅನಿಸಿಕೆ ಈ ಬಾರಿ ಯಾರು ಬರಬೇಕು ಅಂತ? ಅಂಜಲಿ ನಿಂಬಾಳ್ಕರ್ಗೆ ಬರ್ಬೋದು. ನಿಮ್ಮ ನಮೋ ಪಮ ಅಂತವಲ್ಲ ಅವಲ್ಲಿ ಇಲ್ಲೂ ನಡೆಯಲ್ಲ. ಮತ್ತು ನಮ್ಗೆ ಅವನಿಂದ ಏನೂ ಪ್ರಯೋಜನ ಇಲ್ಲ. ಒಂದು ಅಂದರೆ ನಿಮ್ಮ ನಮೋ ಅಂತ ಯಾರು ನಿಮ್ಮ TVರಲ್ಲಿ ಏನು ಮಾಡ್ತೀರಿ ಗೊತ್ತಾ? ನಮೋಗೆ ಓಟ್ ಹಾಕಲ್ಲ, ನೀವೇ ಕೇಳಿಬಿಡ್ತೀರಿ. ನಮಗೆ ಕೇಳಕ್ಕೆ ಎಲ್ಲಿ ಕೊಡ್ತೀರಿ ನೀವು? ನಮೋ ಅಂದರೆ ಎಂಥದ್ದು ನೀವೇ ಕೇಳ್ಬಿಡಿ. ಮೋದಿಗೆ ಓಟ್ ಹಾಕಲ್ಲ ಅಂದ್ಬಿಡ್ತೀರಿ. ಮೋದಿ ಅಷ್ಟು ಕಡೆನೂ ಮೋದಿ ನಿಲ್ಲಿಸ್ಬಿಡಕ್ಕೆ ಹೇಳಿ ಇಡೀ ಭಾರತ ದೇಶಾದ್ಯಂತ. ಮತ್ತು ಯಾರು ಗಂಡಸೇ ಇಲ್ಲ BJPಲಿ. ನಮ್ಮ ಹಿಂದೆ ಈಗ ಒಂದು ಮಾತು ಇಟ್ಕೊಳ್ಳಿ, ಸಿದ್ದರಾಮಯ್ಯನ ಸರ್ಕಾರ ಪ್ರಣಾಳಿಕೆಯಲ್ಲಿ ಏನು ಕೊಟ್ಟಿತ್ತು 5 ಪ್ರೋಗ್ರಾಮ್ ಅದನ್ನು ಸಕ್ಸಸ್ ಆಗಿ ನಡೆಸಿದೆ. ಮತ್ತು ಮಾತು ಕೊಡದೇನೂ ಪ್ರಣಾಳಿಕೆಯಲ್ಲಿ ಮೊದಲು ಬಂಗಾರಪ್ಪನವ್ರ ಕಾಲದಲ್ಲಿ ಅಕ್ಷಯ ಆರಾಧನಾ, ಬಡವರಿಗೆ ದೇವಸ್ಥಾನ ಕಟ್ಟೋದಕ್ಕೆ ನೀರು ಪಂಪು, ಇನ್ನೇನು ಬೇಕು ನಿಮ್ಮ ಸರ್ಕಾರ? ಮತ್ತು ಯಾವ್ದಾರು ಸರ್ಕಾರ ಒಂದು ಯೋಜನೆ ನಿಮ್ಮ BJP ಸರ್ಕಾರ ಒಂದು ರೈತರಾಗಿ ಒಳ್ಳೆ ಕೆಲಸ ಮಾಡಿದ್ರೆ ತೋರಿಸ್ತೀವಿ. ಮತ್ತೆ ಇನ್ನೊಂದು ಹೇಳ್ತಾರೆ 2,000 ಕೋಟಿಗಳು ಸರ್ಕಾರ ದಿವಾಳಿ ಹೇಳಿ. ಈಗ ದೇಶದಲ್ಲಿ ಈಗ ದೊಡ್ಡ ಶ್ರೀಮಂತರಿಗೆಲ್ಲ ಸಾಲ ಮನ್ನಾ ಮಾಡಿದಲ್ಲ ಮೋದಿ, ಆಯ್ತಾ? ಏನೋ ದೇಶ ಬಡವಾಯ್ತಾ? ಅವರಿಂದ ದೇಶ ಬಡಬಿಟ್ರೆ 2,000 ಕೋಟಿಯಿಂದ ಈ ದೇಶ ಎಂದೂ ಬಡವಾಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವು ಕೊಡ್ತಾ ಇರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಸಂಭಾವಿತ ಅಭ್ಯರ್ಥಿ ಮಹಿಳೆ, ಡಾಕ್ಟ್ರು. ಅದರಿಂದ ನಾವು ಸಂಪೂರ್ಣವಾಗಿ ನಮ್ಗೆ ಗೊತ್ತಿರೋ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಹಸ್ತದ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ತಾಯಿ ಲಕ್ಷಾಂತರ ಮತ ಲೀಡಲ್ಲಿ ಬರ್ತಾಳೆ. ನೀವು ನಮ್ಮ ಮತ್ತೆ ಪ್ರಶ್ನೆ ಕೇಳೋದು ಏನೂ ಉಳಿಯಲ್ಲ, ಕೇಳೋದಿದ್ರೆ ಕೇಳಿ. ಸತತವಾಗಿ 6 ಬಾರಿ ಗೆದ್ದಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆ ಏನು? ಏನಾದ್ರು ಕೊಟ್ಟಿದ್ರೆ ನೀವು ತೋರಿಸಿ, ಅದಕ್ಕಾಗಿ ನಾವು ಕಾಂಗ್ರೆಸ್ ಹಾಕೋದು. ಏನಾದ್ರು ನಿಮ್ಗೆ ಗೊತ್ತಿದೆಯಾ? ಗೊತ್ತಿದ್ರೆ ನೀವು ತೋರಿಸ್ರಿ, ನಾವು ಅದನ್ನು ಹೌದಾ ಅಲ್ಲ ಅಂತ ನಾವು ಹೇಳ್ತೇವೆ. ಅವ್ನು ನಮ್ಮ ಊರಿನ ಪಕ್ಕದ ಮನೆ ಪಕ್ಕದ ಹೆಣ್ಣು, ಅವನಿಗೆ ನಾವು ಏನು ಮಾಡ್ಯಾನ? ಅವ್ನು ಕೈ ತೊಳೆಯಕ್ಕೆ ಬಂದು ಅವ್ನು ಊಟ ಮಾಡಿ ಕೈ ತೊಳೆಯಕ್ಕೆ ಬರ್ತಾನಲ್ಲ, ಆವಾಗ ಅವ್ನ ಕಾರ್ಯಕರ್ತರು ನೋಡ್ಬೇಕಾಯ್ತು. ಇಲ್ಲಾರ ಅವ್ನು ನೋಡಲ್ಲ. ಅವ್ನು ಬಡವರ ಪರವಾಗಿರವಲ್ಲ. ಈ ನಿಮ್ಮ ಇದರಲ್ಲಿ ಕಂಡಲ್ಲೆಲ್ಲ ಈ ಫುಟ್ಪಾತಾಗೆಲ್ಲ ತಿಂಡಿ ತಿನ್ನುವ ಮನುಷ್ಯ ಅಲ್ಲ. ಅವ ಹೈಫೈ. ಅವನಿಂದ ಏನು 20 ವರ್ಷ ಅಲ್ಲ, ಇನ್ನು 20 ವರ್ಷ ಬಂದ್ರೆ ಏನೂ ಆಗಲ್ಲ. ಮತ್ತೆ ನಮ್ಮ ಈಗ ಈ ಕಾಗೇರಿ ನಿಂತಾನಲ್ಲ, ಅತ್ಯಂತ ಜಾತಿವಾದಿ ಅವನು. ನೀವೀಗ ಅವನ ಕ್ಷೇತ್ರದಲ್ಲಿ ನಮ್ಮ ಸಿದ್ದಾಪುರದವರು ಏನಾಗಿದೆ ಕೇಳಿದರೆ 5 ಜನ ಇದ್ದರೆ ಅವನ ಮನೆ ತುದಿಯಲ್ಲಿ ಅವನು MLA ಇದ್ದಾಗ ರೋಡ್ ಕಾಣಬೇಕಾಗಿತ್ತ? ಯಾವ್ದಾದ್ರು 5 ಬ್ರಾಹ್ಮಣರ ಮನೆ ಕಟ್ಸ್ಬೇಕಾಗಿತ್ತು ಅಲ್ಲಿ ಹೋಗಿ. ಆವಾಗ ನೀವು ಕೇಳೋದು ಬೇಡ, ರೋಡ್ ಆಗ್ತಿತ್ತು. ಅತ್ಯಂತ ಜಾತಿವಾದಿ. ಬೇರೆ ಕಿಶೆಗೆ ಚಾಕ್ಲೇಟ್ ತಿನ್ಕೊಂಡೆ ಅವ MLA ಆದವ. ಅವನ ಕಿಶೆ ಚಾಕ್ಲೇಟ್ ಯಾರಿಗೂ ಕೊಡಲೇ ಇಲ್ಲ. ನೀವು ಬೇಕಾದ್ರೆ ಅವ್ರು ಬೇಕಾದ್ರೆ ಎದುರಿಗೆ ನೀ ಎಂದು ಯಾರಿಗಾರು ಜನರಿಗೆ ಚಾ ಕೊಡಿಸಿದ್ದನ್ನು ತೋರಿಸಿ ನೋಡು. ನಮ್ಮ ಈಗಿನ ಅಭ್ಯರ್ಥಿ ಏನು ಮಾಡ್ದಾಗಿರ್ಬೋದು, ಆರಾಮಿಲ್ಲ ಅಂದ್ರೆ ಹೋದ್ರೆ ಅವಳು ಒಂದು ಪೇಷಂಟ್ ಟ್ರೀಟ್ಮೆಂಟ್ ಆದ್ರೂ ಕೊಡ್ಬೋದಲ್ಲ. ಇವನಿಗೆ ಏನು ಟ್ರೀಟ್ಮೆಂಟ್ ಕೊಡ್ತಾನೆ? ಪಾಯಾರು ಮತ್ತೊಂದು ತಿನ್ನೋದು ಕೊಡ್ಬೋದು ಅಷ್ಟೇ, ಮತ್ತೇನು ಕೊಡ್ತಾನೆ ಅವ? ಹೌದು, ನಮಗೆ ಒಳ್ಳೆಯದಂತ ಕಾಂಗ್ರೆಸ್ ಪಕ್ಷನೇ ಬರ್ಬೇಕಂತ ಭಾಳ ಆಸೆ ಉಂಟು. ಯಾಕೆಂದ್ರೆ ಅವರಷ್ಟು ಬಡ ಜನರಿಗೆ ಭಾಳಷ್ಟು ಹೆಲ್ಪ್ ಮಾಡಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳಾಗಲಿ, ಮತ್ತು ಈ ರೇಷನ್ ಕಾರ್ಡ್ ಆಗಲಿ, ಅನ್ನಭಾಗ್ಯ ಯೋಜನೆ, ಒಳ್ಳೊಳ್ಳೆ ರೀತಿ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಈ BJP ಅವರು ಇಷ್ಟು ವರ್ಷ ಆಳಿ ನಮ್ಮ ಈ ಉತ್ತರ ಕನ್ನಡಕ್ಕೆ ಯಾವುದೇ ಒಂದು ಸಮಸ್ಯೆನ ಬಗೆಹರಿಸಲಿಲ್ಲ. ಅವರು ನೀರಿನ ಸಮಸ್ಯೆ ಭಾಳ ಇದೆ. ಇಲ್ಲಿ ಒಂದು ಉದ್ಯೋಗ ಇಲ್ಲ, ಕಂಪನಿಗಳಿಲ್ಲ. ಯುವಕರೆಲ್ಲ ಗೋವಾ, ಮಂಗಳೂರು, ಬಾಂಬೆ ಕಡೆ ಹೋಗ್ಬೇಕಾಗ್ತದೆ. ಸೀಪಡಿ ಇದೆ, ಕೈಗಾ ನೌಕಾ ಇದೆ. ಈ ಯಾವ ಇದರಲ್ಲೂ ನಮ್ಮ ಇಲ್ಲಿ ಜಿಲ್ಲೆಯ ಯುವಕರಿಗೆ ಉದ್ಯೋಗ ಸರಿಯಾಗಿ ಸಿಗ್ತಾ ಇಲ್ಲ.
ಹಾಗಾಗಿ ಸರ್, ಈಗ ಸತತವಾಗಿ 6 ಬಾರಿ ಗೆದ್ದಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಏನ್ ಕೊಡುಗೆ ಕೊಟ್ರು ಅಂತೀರಾ ನಿಮ್ಮ ಕ್ಷೇತ್ರಕ್ಕೆ? ನಮ್ಮ ಕ್ಷೇತ್ರದಂತೂ ಅಂಕೋಲ ಕ್ಷೇತ್ರದಲ್ಲಿ ಏನು ಅವರು ಕೊಡುಗೆ ಇಲ್ಲ ಅವ್ರದ್ದು. ಮತ್ತೆ ಹೆಂಗಿದ್ರು 6 ಸಲ? ಆ ಸಲ ಒಂದು ಅವರು ಮೋದಿ ಅಲೆಮೇನೆ ಮತ್ತು ಅವರ ಒಂದು ಆ ಕಡೆ ಸಿರ್ಸಿ ಸಿದ್ದಾಪುರ ಸೈಡ್ ಅನ್ನೋ ಒಂದು ಅಲೆಯಿಂದ ಗೆದ್ದಿದೆ. ಅಷ್ಟೇ. ಹೌದು. ಕೆಲಸ ನಮ್ಮ ಕಡೆಯಲ್ಲಿ ಏನು ಕಣ್ಣಿಗೆ ಕಾಣಲಿಲ್ಲ, ಏನ್ ಮಾಡಾರ ಕಂಡು ಅವರು. ಈ ಬಾರಿ ಲೋಕಸಭಾ ಎಲೆಕ್ಷನ್ಗೆ ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಿಂತಿದ್ದಾರೆ, ಇನ್ನು ಕಾಂಗ್ರೆಸ್ ಇಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ನಿಂತಿದ್ದಾರೆ. ಏನ್ ಅನ್ಸುತ್ತೆ ಅವರಿಬ್ರು ಮಧ್ಯ? ಒಳ್ಳೆ ಫೈಟ್ ನಡೆಯಬಹುದು. ಅಂಜಲಿ ಅವರಿಗೆ ಪ್ಲಸ್ ಪಾಯಿಂಟ್ ಆಗುವ ಸಾಧ್ಯತೆ ಇದೆ ಈ ಸಲ. ಯಾಕೆಂದ್ರೆ ಈ ಕಾಂಗ್ರೆಸ್ ಗೌರ್ಮೆಂಟ್ ನೀಡಿದಂತ ಈ ಬಡ ಜನರಿಗೆ 5 ಗ್ಯಾರಂಟಿ ಯೋಜನೆಗಳಿಂದ ಮತ್ತು ಅವರು ಮಾಡುವಂತ ಜನಪರ ಕಾರ್ಯಗಳಿಂದ ಅವರು ಮುನ್ನಡೆ ಸಾಧ್ಯ ಉಂಟು. ಈಗ ಕೆಲವೊಂದಷ್ಟು ಜನ ಹೇಳ್ತಿದ್ದಾರೆ, ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಏನದು ತಪ್ಪಾಯ್ತು, ಹೆಣ್ಮಕ್ಳು ಹಾಳಾಗ್ತಿದ್ದಾರೆ, 2000 ತಗೊಂಡು ಮನೇಲಿ ಇರ್ತಾ ಇಲ್ಲ, ಫ್ರೀ ಬಸ್ ಅಂತ ಹತ್ಕೊಂಡು ಹೋಗ್ತಾ ಇದಾರೆ ಅಂತಾರೆ. ಅದೆಲ್ಲ ಚುನಾವಣೆ ಗಿಮಿಕ್ ಸಲುವಾಗಿ ಇವ್ರು ಮಾತಾಡಿದ್ದಾರೆ. ಆದ್ರೆ ಯಾರು ಹಾಳಾಗಲಿಲ್ಲ. ಜನರಿಗೆ, ಮಹಿಳೆಯರಿಗೆ ಪಾಪ ಒಂದು ಮನೆಯ ಒಂದು ಆರ್ಥಿಕ ಪರಿಸ್ಥಿತಿ ತೊಂದರೆದ್ರಿಂದ ಒಂದು ದಿನಸಿ ವಸ್ತು ಆಗಲಿ, ಮಕ್ಕಳ ಶಾಲೆಗೆ ಆಗಲಿ ಭಾಳಷ್ಟು ಉಪಯೋಗ ಆಗಿದೆ. ಮತ್ತು ಅವರು ಬಸ್ಸಿಗೆ ಹೋದ್ರೆ ಎಲ್ಲರೂ ದೇವಸ್ಥಾನಕ್ಕೆ ಮತ್ತು ಮದುವೆಗೆ ಎಲ್ಲರೂ ಈ ರೀತಿಯಾಗಿ ತಿರುಗಾಡಿದ್ರೆ ಹೊರತು ಅನವಶ್ಯಕವಾಗಿ ಅವರು ಹಾಳಾಗಲಿಕ್ಕೆ ಉಪಯೋಗ ಮಾಡಲಿಲ್ಲ ಯೋಜನೆಗಳನ್ನು. ಸರ್ ನಮಸ್ತೆ. ನಮಸ್ಕಾರ. ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಈ ಬಾರಿ ನಿಮಗೆ ಯಾವ ಪಕ್ಷ ಆರಿಸಿ ಬರಬೇಕು ಅಂತೀರಾ? ನಮಗೆ ಈ 2024ರಲ್ಲಿ ಕಾಂಗ್ರೆಸ್ ಪಕ್ಷ ಆರಿಸಿ ಬಂದರೆ ಭಾರಿ ಒಳ್ಳೆಯದು. ಯಾವ ಕಾರಣಕ್ಕಾಗಿ? ಅಂದರೆ ಇಲ್ಲಿ ಏನು ಎಲ್ಲ ವರ್ಗದವರು ಚೆನ್ನಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಬೇಕಾದ್ರೆ ನಾವು ಭಾರತದಲ್ಲಿ ಈ ಕಾಂಗ್ರೆಸ್ ಬರಬೇಕು. ಅದಕ್ಕೋಸ್ಕರ ನಾವು ಕಾಂಗ್ರೆಸ್ಸಿಗೆ ಮತದಾನ ಮಾಡಬೇಕು. ಸರ್, ಈಗ ಸತತವಾಗಿ 6 ಬಾರಿ ಗೆದ್ದಂತಹ ಉತ್ತರ ಕನ್ನಡ ಕ್ಷೇತ್ರದ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆ ಏನು? ಸತತವಾಗಿ 6 ಬಾರಿ ಆಯ್ಕೆಯಾದಂಥ ಅನಂತ್ ಕುಮಾರ್ ಹೆಗಡೆ ಅವರು ನಮ್ಮ ಭಾಗಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನೂ ಇಲ್ಲ, 0. ಅವ್ರು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಮತಿಯ ಗಲಭೆ ಹಚ್ಚೋದು, ಇಲ್ಲದೋಗಿದ್ದಂಥ ಒಂದು ಸಮಸ್ಯೆ. ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಮೂಲಭೂತ ಸಮಸ್ಯೆ ಏನಿದೆ, ಜಲವಂತ ಸಮಸ್ಯೆ ಅಂದರೆ ಅತಿಕ್ರಮಣ ಸಮಸ್ಯೆ, ಇಲ್ಲಿ ಭಾಳ ದೊಡ್ಡ ಸಮಸ್ಯೆ ಇದೆ. ಆದರೆ ಎಲ್ಲೂ ಕೂಡ ಪಾರ್ಲಿಮೆಂಟಲ್ಲಿ ಒಂದು ದಿವಸನೂ ಕೂಡ ಇದ್ರ ಬಗ್ಗೆ ಮಾತಾಡಲಿಲ್ಲ. ಅದು ಬಿಟ್ಟು ಇಲ್ಲಿ ಬಂದು ಕೋಮುವಾದ ಸೃಷ್ಟಿ ಮಾಡಿ ಇಲ್ಲಿ ಇಲ್ಲದೇ ಇದ್ದದನ್ನು ಸಂಘಟನೆ ಮುಖಾಂತರ ಗಲಾಟೆ ಎಲ್ಲ ಮಾಡಿಸಿದ್ದಾರೆ. ಅದೇನು ಪ್ರಯೋಜನಕ್ಕೆ ಬರೋದಿಲ್ಲ. ಹೌದಾ? ಇಲ್ಲಿ ನಮ್ಮ ಜನ ಕೇಳೋದೇನು? ಅಭಿವೃದ್ಧಿ, ಮೂಲಭೂತ ಸೌಕರ್ಯ, ವಸತಿ, ಶಿಕ್ಷಣ, ಆರೋಗ್ಯ, ರಸ್ತೆ ಇವು ಕೇಳ್ತಾರೆ. ಹೌದಾ? ಆದರೆ ಅದನ್ನು ಬಿಟ್ಬಿಟ್ಟು ಇಲ್ಲಿ ಕೋಮುವಾದ ಸೃಷ್ಟಿ ಮಾಡಿದ್ರೆ ಯಾರಿಗೂ ಹೊಟ್ಟೆ ತುಂಬೋದಿಲ್ಲ. ಹಾಗಾಗಿ ಈ ಬಾರಿ ಜನ ಬದಲಾವಣೆ ಬಯಸಿದ್ದಾರೆ, ಸಂಪೂರ್ಣವಾಗಿ ಬದಲಾವಣೆ ಬಯಸಿದ್ದಾರೆ. ಅಂಜಲಿ ನಿಂಬಾಳ್ಕರ್ ಅವರು 2 ಲಕ್ಷಗಳ ಅಧಿಕ ಮತದಿಂದ ಲೀಡ್ನಲ್ಲಿ ಗೆಲ್ತಾರೆ ಈ ಸಲ ಅಂತ ನಮ್ಮ ಅಭಿಪ್ರಾಯ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಈ ಬಾರಿ ನಿಮ್ಗೆ ಯಾವ ಪಕ್ಷ ಬರಬೇಕು ಅಂತೀರಾ? ನಮಗೆ ಕಾಂಗ್ರೆಸ್ ಬಂದ್ರೆ ಚಲೋ. ಯಾಕೆ ಕಾಂಗ್ರೆಸ್ ಅಂತೀರಾ? ನೋಡ್ರಿ, ಒಂದೊಂದು ರಸ್ತೆಯಲ್ಲಿ ಬಡತನದ ಮಂದಿ ಜನ ಇದ್ದಾರೆ. ಅವರೊಂದು ತುತ್ತು ಅನ್ನ ಬೇಸ್ಕೊಂಡು ತಿನ್ನತ್ತಿದ್ದಾರೆ, ದುಡ್ಡು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷನೇ ಬೇಕಂತ ಹೇಳಿ ನಮ್ಮ. ಈಗ ಕೆಲವಷ್ಟು ಮಂದಿ ಹೇಳ್ತಾವ್ರೆ, ಕಾಂಗ್ರೆಸ್ ಪಕ್ಷ ಕೊಟ್ಟಿರೋ ಗ್ಯಾರಂಟಿ ಏನಿದೆ ಆ ಗ್ಯಾರಂಟಿ ಕೊಡಬಾರ್ದಿತ್ತು, ಆ ಗ್ಯಾರಂಟಿ ಕೊಟ್ಟು ಹೆಣ್ಮಕ್ಳು ದಾರಿ ತಪ್ಪಿಸ್ತಿದ್ದಾರೆ ಅಂತಾರೆ. ದಾರಿ ಏನ್ ತಪ್ಪಿದ್ದಾರೆ ಅವ್ರಿಗೆ ಅನುಕೂಲ ಆಗೈತೆ ಅಲ್ರಿ. ಅವ್ರೇ ಚೈನಿ ಮಾಡ್ಕೊತೇನು ಹೋಗ್ತಾರೆ ಇವ್ರಿಗತ್ತೆ. ಅವ್ರು ಹಂಗೆ ಹೇಳ್ತಿರೋ ಒಂದಷ್ಟು ಜನ 2000 ಕೊಡಬಾರ್ದಿತ್ತು, ಬಸ್ಸು ಫ್ರೀ ಮಾಡಬಾರ್ದಿತ್ತು, ಏನಕ್ಕೆ ಮಾಡಿದ್ರು? ಒಂದೊಂದು ಬಡ ಜನಕ್ಕೆ ಅಗದಿ ಅನುಕೂಲ ಆಗೈತೆ ಅಲ್ರಿ. ಈಗ ಅವ್ರು ಶ್ರೀಮಂತರ ಮಂದಿ ಏನು ಬೇಕಾದ ಮಾತಾಡ್ತಾರೆ. ಒಂದು ಬಡವರಿಗೆ ಈಗ ಅನುಕೂಲ ಆಗೈತೆ ಇಲ್ಲರು? ಆಗೈತೆ ಇಲ್ಲೋ ನೀವು ಹೇಳಿ? ಆಗಿದೆ ಬಿಡಿ. ಮತ್ತೆ ಒಂದು ಔಷಧಿ, ದವಾಖಾನೆ, ಒಂದೇನೋ ಎಲ್ಲ ಥರನೂ ಅನುಕೂಲ ಆಗಿದೆ. ಒಂದೊಂದು ಬೀದಿಯಲ್ಲಿ ಒಂದೊಂದು ಗುಡಿಸಲು ಹಾಕೊಂಡು ಬಡ ಜನ ನಿಂತಿರ್ತೈತಿ. ಅವ್ರೊಂದು ಸ್ವಲ್ಪ ಒಂದು 2,000 ರೂಪಾಯಿನೂ ತಿಂಗಳ ಬರ್ತೈತಿ. ಅಕ್ಕಿ ಕೊಡ್ತಾ ಇದ್ದಾರೆ. ಅದ ಒಂದು 2,000 ರೂಪಾಯಿ ಬಂದದ್ದು ಏನೋ ಅಕ್ಕಿ, ಬೇಳೆ, ಖಾರ ಅಂತ ಉಪಾಯಣೆ ಮಾಡ್ಕೊಂಡು ಅವ್ರು ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ನಿಮ್ಗೆ ಈ ಬಾರಿ ಯಾವ ಪಕ್ಷ ಬಂದ್ರೆ ಚಲೋ? ನಮಗೆ ಕಾಂಗ್ರೆಸ್ ಬರ್ಬೇಕು ನೋಡ್ರಿ. ಕಾಂಗ್ರೆಸ್ ಬರ್ಬೇಕು. ಕಾಂಗ್ರೆಸ್ ಗೆಲ್ಸ್ತೀರಾ? ಈ ಸರ್ತಿ ನಮ್ಗೆ ಕಾಂಗ್ರೆಸ್. ನಾವು ಇಷ್ಟಿರ್ತಾಗಿಂದ ನಮ್ಮ ಅಪ್ಪಗಳು, ನಮ್ಮ ಅವ್ವಗಳು ಅವರೆಲ್ಲರೂ ಬರೀ ಕಾಂಗ್ರೆಸ್. ನಾವು ಬೇರೆದವ್ರಿಗಂತೂ ನಾವು ನಮ್ಮ ಊರಿಗೆ ಸಹಿತ ಬೇರೆದವ್ರ ರೋಡ್ ಕೆಟ್ಟ ಹೋಗಿದೆ ಅಂದ್ರೂ BJP ಅವ್ರು ಯಾರು ಬಂದು ನೋಡೋದಿಲ್ಲ. ನಮ್ಮ ಕಡೆ ನಾವು ಯಾವುದೋ ಒಂದು ಸ್ಕೀಮ್ ಹೋಗಲಿ, BJP ಅವರು MLA ಆದಾಗ ನಾವು ಹೋಗಿದನ್ರಿ, ಅವ್ರು ನಮ್ದೊಂದು ಸ್ಕೀಮ್ ಬಂದೈತ್ರಿ, ಅದೊಂದು ಮಾಡಿಕೊಡೋಣ. ನೀವು ನಮಗೆ ಓಟ್ ಹಾಕಿಲ್ಲ, ನೀವು ನಮ್ಮ ಕಡೆ ಬರಬೇಡ್ರಿ ಡೈರೆಕ್ಟಾಗಿ. ನಾವು ಅವ್ರದ್ದು ಸಂಚಾರ ಮಾಡೋದಿಲ್ಲ. ನಾವು ಕಾಂಗ್ರೆಸ್ ಅದು ಹೇಳಿ ಬೀಳಿ ನಮ್ಗೆ ಅದೇ ಸಂತೋಷ.